ಈ ಚಿತ್ರದ ವಿಶೇಷತೆಗಳು: ಮರಾಠಿ ಜನರ ಸರ್ವಶ್ರೇಷ್ಠ ಸಂತರಾದ ತುಕಾರಾಮರ ಪಾತ್ರದಲ್ಲಿ ಕನ್ನಡದ ಭಕ್ತಿಪಾತ್ರ ಶ್ರೇಷ್ಠ ಅಣ್ಣವರು ಅಭಿನಯಿಸಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಸಂತ ತುಕಾರಾಮರ ಜೀವನ ಚರಿತ್ರೆಯ ಮೇಲೆ ಬಂದಿರುವ ಏಕೈಕ ಕನ್ನಡ ಚಿತ್ರವಿದು. 1963ರ ರಾಷ್ಟ್ರಪತಿಗಳ ರಜತ ಪದಕ ಪಡೆದ ಕನ್ನಡ ಚಿತ್ರವಿದು. ಈ ಚಿತ್ರಕ್ಕೆ ಅಣ್ಣ ಅವರು ನಟನೆಗಾಗಿ ಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟದ ಪುರಸ್ಕಾರವನ್ನು ಅಂದಿನ ರಾಷ್ಟ್ರಪತಿಗಳಾದ ಶ್ರೀ ರಾಧಾಕೃಷ್ಣ ಅವರಿಂದ ಪಡೆದಿದ್ದಾರೆ. ಚಿ. ಉದಯಶಂಕರ್ ಮೊದಲ ಬಾರಿಗೆ ಚಿತ್ರ ಸಂಭಾಷಣೆ ಬರೆದ ಚಿತ್ರವಿದು. ಚಿತ್ರದಲ್ಲಿ ಅವರ ತಂದೆ ಚಿ. ಸದಾಶಿವಯ್ಯ ಅವರು ಹಾಡುಗಳನ್ನು ರಚಿಸಿದ್ದಾರೆ. ಚಿತ್ರದ ಮುಖ್ಯ ಪಾತ್ರಗಳಾದ ನಾಯಕ, ನಾಯಕಿ ಹಾಗೂ ಖಳನಾಯಕನ ಪಾತ್ರ ಪರಿಚಯವನ್ನು ಹಾಡಿನ ಮೂಲಕ ಮಾಡುವ ಹೊಸ ರೀತಿಯ ಪ್ರಯೋಗಕ್ಕೆ ಈ ಚಿತ್ರದಲ್ಲಿ ನಾಂದಿ ಹಾಡಿದ್ದಾರೆ. ಒಂದರ ಹಿಂದೆ ಒಂದರಂತೆ 3 ಹಾಡುಗಳ ಮೂಲಕ ಚಿತ್ರ ಆರಂಭವಾಗುತ್ತದೆ. ಕನ್ನಡ ಮೂಲದವರಾದ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧ ನಿರ್ದೇಶಕರಲ್ಲಿ ಒಬ್ಬರಾಗಿದ್ದ, ಅಂದಿನ ತಮಿಳಿನ ಎಲ್ಲ ಟಾಪ್ ಸ್ಟಾರ್ಸ್ನ ಚಿತ್ರಗಳ ನಿರ್ದೇಶನ ಮಾಡಿದ್ದ ಶ್ರೀ ಸುಂದರ್ ರಾವ್ ನಾಡಕರ್ಣಿಯವರು ನಿರ್ದೇಶನ ಮಾಡಿದ ಮೊದಲ ಹಾಗೂ ಏಕೈಕ ಕನ್ನಡ ಚಿತ್ರವಿದು. ತುಕಾರಾಮರ ಮಗಳು ಕಾಶಿ ಪಾತ್ರದಲ್ಲಿ ನಟಿಸಿರುವ ಬೇಬಿ ಕಲಾ ಚಿತ್ರದ ಇನ್ನೊಂದು ಪಾತ್ರವಾದ ಬಾಲಕೃಷ್ಣನ ಪಾತ್ರದಲ್ಲಿಯೂ ನಟಿಸಿ ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ.